ಲೋಕಸಭಾ ಚುನಾವಣೆ 2024ರಲ್ಲಿ ಕರ್ನಾಟಕದ ಗಮನ ಸೆಳೆದಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಮಾಗಡಿ ಕ್ಷೇತ್ರ. ಅಧಿಕಾರ ಹಾಗೂ ಅಭಿವೃದ್ಧಿಗೆ ಇತಿಹಾಸದಿಂದಲೂ ಮೂಲ ನೆಲೆಯಾಗಿರುವ ಮಾಗಡಿ ತಾಲೂಕು ರಾಜಧಾನಿಯ ನೆರೆಯಲ್ಲಿದ್ದರೂ ಕಳೆದ 1 ದಶಕದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದೆ ಎಂದರೆ ತಪ್ಪಾಗುವುದಿಲ್ಲ. ಅದಕ್ಕೆ ಕಾರಣೀಕರ್ತ ಶಕ್ತಿ ಡಿ.ಕೆ. ಸುರೇಶ್. ಮಾಗಡಿಯಲ್ಲಿ ಗಡಿ ಮೀರಿದ ಅಭಿವೃದ್ಧಿ, ಶಿಕ್ಷಣಕ್ಕೆ ಅನುದಾನದ ಮಹಾಪೂರ. ಶಿಕ್ಷಣವೇ ಪ್ರಗತಿಯ ಮೂಲ ಎಂದು ಅರಿತಿರುವ ಶ್ರೀ ಡಿ.ಕೆ. ಸುರೇಶ್ ರವರು ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನೂತನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅನುದಾನ ನೀಡಿದ್ದಾರೆ. ಕುದೂರು, ಮರೂರು, ಅಗಲಕೋಟೆ ಕೇಂದ್ರಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಿಗೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ 2.58 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನನಸಾಯ್ತು ಪಬ್ಲಿಕ್ ಶಾಲೆಯ ಕನಸು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾದರಿ ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಿಸಬೇಕು ಎನ್ನುವ ಡಿ.ಕೆ. ಸುರೇಶ್ ಅವರ ಕನಸಿನ ಫಲವಾಗಿ ಪ್ರಥಮವಾಗಿ ಕುದೂರಿನ ಕೆಪಿಎಸ್ ಶಾಲೆಗೆ ಚಾಲನೆ ನೀಡಲಾಗಿದ್ದು, ಇದು ರಾಜ್ಯದಲ್ಲೇ ಪ್ರಥಮ ಪ್ರಯೋಗ ಎನ್ನಬಹುದು. ನೀರಾವರಿಗೆ ನಿರಂತರ ಅನುದಾನ. ಸತ್ತೇಗಾಲದಿಂದ ಮಾಗಡಿ ತಾಲೂಕಿನ ಮಂಚನಬೆಲೆ ಹಾಗೂ ವೈಜಿ ಗುಡ್ಡ ಜಲಾಶಯಕ್ಕೆ ಕಾವೇರಿ ನೀರು ಹರಿಸುವ ಮೂಲಕ ಬಹುಗ್ರಾಮ ಕುಡಿಯುವ ನೀರು ಪೂರೈಸುವ ಯೋಜನೆಯ ಅನುಷ್ಠಾನಗೊಳಿಸಲಾಗಿದೆ. ಶ್ರೀರಂಗ ಏತ ನೀರಾವರಿ ಯೋಜನೆಯಡಿ 324 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಗಡಿ ತಾಲೂಕಿನ 66 ಕೆರೆಗಳಿಗೆ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಮಾಡಲಾಗಿದೆ. ನಾಡಪ್ರಭುಗಳ ಮರೆಯದ ಜನನಾಯಕ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಮತ್ತು ಮಾಗಡಿ ಕೋಟೆ ಅಭಿವೃದ್ಧಿಪಡಿಸಲು ಸುಮಾರು 35 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸರ್ವಾಂಗೀಣ ಅಭಿವೃದ್ಧಿಯತ್ತ ಮಾಗಡಿ ಕ್ಷೇತ್ರ. ನೈಸ್ ರಸ್ತೆ ಜಂಕ್ಷನ್ನಿಂದ ಮಾಗಡಿ ಪಟ್ಟಣದವರೆಗೆ 4 ಪಥದ ರಸ್ತೆಯನ್ನು 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಸತಿ ರಹಿತರಿಗೆ ಸೌಕರ್ಯ ಕಲ್ಪಿಸಿಕೊಡಲು 4,210 ಹೆಚ್ಚುವರಿ ಮನೆಗಳನ್ನು ಮಂಜೂರು ಮಾಡಿಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿದೆ. ನಾವು ಸೋತಿದ್ರು ಕೂಡ ಮನೆಯಲ್ಲಿ ಮಲಿಕೊಳ್ಳಿಲ್ಲ ಸ್ವಾಮಿ. ನಾವು ಬಂದ್ ರಸ್ತೆ ನಿಂತ್ಕೊಂಡು ಅದಕ್ಕೆ ನಮಗೆ ಬೆಂಗಾಲವಾಗಿ ನಿಂತವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ನಮ್ಗೆ ಆದೇಶ ಮಾಡಿದವ್ರು ಯಾರು ಗೊತ್ತಾ ನಿಮ್ಗೆ? ಡಿ.ಕೆ. ಸುರೇಶ್ ಅವರು. ಒಬ್ಬ ರಾಜಕಾರಣಿಯ ಯೋಗ್ಯತೆ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ, ಜನ ಕಷ್ಟದಲ್ಲಿದ್ದಾಗ ಯಾರು ಹೋಗಿ ಜನಗಳ ಜೊತೆ ನಿಂತ್ಕೊಂತಾರೆ ಅವನೇ ನಿಜವಾದಂತ ರಾಜಕಾರಣಿ. ದಯಮಾಡಿ ನೀವು ಹೋಗಿ ನೀವು ಅವ್ರಿಗೆ ಸ್ಪಂದಿಸಿ ಅಂತ ಹೇಳಿ ನಮ್ಮನ್ನ ಕಳಿಸಿದ್ರು. ಪಾಪ ನರೇಗಾ ಅನುಷ್ಠಾನದಲ್ಲಿ ನಾಡೇ ಮೆಚ್ಚಿದ ಸಂಸದ. ತಮ್ಮ ಕ್ಷೇತ್ರದಲ್ಲಿ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಡಿ.ಕೆ. ಸುರೇಶ್ ಅವರಿಗೆ ಕೇಂದ್ರ ಸರ್ಕಾರದಿಂದಲೇ ಉತ್ತಮ ಸಂಸದ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾವಿರಾರು ಚೆಕ್ ಡ್ಯಾಂಗಳು, ಕೃಷಿ ಹೊಂಡಗಳು, ಗೋಶಾಲೆಗಳು, ಶೌಚಾಲಯ, ಇಂಗುಗುಂಡಿ ನಿರ್ಮಾಣ, ಜನ ಜಾನುವಾರುಗಳಿಗೆ ನೀರಿನ ತೊಟ್ಟಿಗಳ ನಿರ್ಮಾಣ, ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣದಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವ ರೀತಿ ಅನುಷ್ಠಾನ ಮಾಡಿದ್ದಾರೆ. ಡಿಕೆಎಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಪ್ರತಿ ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿದೆ. 10ಕ್ಕೂ ಹೆಚ್ಚು ಮನೆಗಳಿರುವ ದಾಖಲೆ ಗ್ರಾಮಗಳಲ್ಲಿ ಈ ಸ್ವತ್ತು ಮಾಡಲು ಕಂದಾಯ ಮತ್ತು ಸರ್ವೆ ಇಲಾಖೆ ಸಹಭಾಗಿತ್ವದಲ್ಲಿ ಚಾಲನೆ ನೀಡಲಾಗಿದೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ. ರೈತರಿಗೆ, ಸಾರ್ವಜನಿಕರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಆನ್ಲೈನ್ ಮೂಲಕ ದಾಖಲೆ ಪ್ರತಿಗಳನ್ನು ಒದಗಿಸಲು ಕಂದಾಯ ದಾಖಲೆಗಳ ಡಿಜಿಟಲೀಕರಣಕ್ಕೆ ಚಾಲನೆ ನೀಡಲಾಗಿದೆ. ಅಭಿವೃದ್ಧಿಯೇ ನನ್ನ ಧ್ಯೇಯ ಎನ್ನುವ ಘೋಷವಾಕ್ಯದೊಂದಿಗೆ ಹೆಜ್ಜೆ ಇಟ್ಟು, ಕೊಟ್ಟ ಮಾತು ತಪ್ಪದೆ, ಇಟ್ಟ ಹೆಜ್ಜೆ ಹಿಂದಿಡದೆ ತನ್ನ ಕ್ಷೇತ್ರವನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯುತ್ತಿರುವ ದಶಕದ ದಾರಿದೀಪ, ದಣಿವರಿಯದ ಶ್ರಮಿಕ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರನ್ನು ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಮಾಡುವ ಸಂಕಲ್ಪ ಮಾಡೋಣ.
ಗ್ರಾಮಾಂತರದ ಅಭಿವೃದ್ಧಿಗೆ ಮತ್ತೊಮ್ಮೆ ಡಿಕೆ ಸುರೇಶ್.